दीदी गाड़ी टकराई भी नहीं है। बेटा गाड़ी बिना बिना टकराए हम लोग रास्ते में गिर जाएंगे। मैं आपको वीडियो दिखा दूं। ನಮಸ್ಕಾರ. ನನ್ನ ವಿಡಿಯೋದಲ್ಲಿ ನಾಗೇಂದ್ರ ಅವರು ಶ್ರೀಮದಾಚಾರ್ಯರ ಭಾಷ್ಯದ ಅಪಶಬ್ದಗಳನ್ನು ಬಳಸಿದ್ದಾರೆ ಅನ್ನುವ ವಿಷಯನ್ನು ನಾನು ತೋರಿಸಿಕೊಟ್ಟಿದ್ದೇನೆ. ಆ ಆಡಿಯೋ ಏನಾದರೆ ನಾನು ಪ್ಲೇ ಮಾಡಿದ್ದೇನೋ ಅದು ಅರ್ಧ ಭಾಗ ಮಾತ್ರ ಪ್ಲೇ ಮಾಡಿದ್ದೆ. ಯಾಕೆ ಅಂದರೆ ಉಳಿದ ಅರ್ಧ ಭಾಗ ಈ ವಿಡಿಯೋದಲ್ಲಿ ಅವರ ಹಿಪೋಕ್ರಸಿಯನ್ನು ತೋರಿಸಬೇಕಾಗಿತ್ತು. ಅದಕ್ಕಾಗಿ ಅರ್ಧ ಮಾತ್ರನೇ ಪ್ಲೇ ಮಾಡಿದ್ದೆ. ಅದರ ಜೊತೆಗೆ ಅವರು ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಮುಂಚಿತ ಮಾಡಿದ ವಿಡಿಯೋವನ್ನು ನೋಡಿ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಅದರಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ಉತ್ತರಾದಿಯರ ಸಂಪರ್ಕದಲ್ಲಿ ಇರುವ ಕಾರಣ ನನ್ನಿಂದ ಮಹತ್ತರವಾದ ಪಾಪಗಳು ಘಟಿಸಿವೆ ಅಂತ ಹೇಳ್ತಾ ಇದ್ದಾರೆ. ಅವರು ಈ ಥರ ಶ್ರೀಮದಾಚಾರ್ಯರ ಭಾಷ್ಯದ ಬಗ್ಗೆ ಏನಾದರೂ ಅಪಶಬ್ದಗಳನ್ನು ಆಡಿದ್ದಾರೋ ಅದಕ್ಕೂ ಉತ್ತರಾದಿ ಮಠಕ್ಕೂ ಯಾವ ಸಂಬಂಧವೂ ಇಲ್ಲ ಅನ್ನುವುದು ಕೂಡ ನಾನು ನಿಮಗೆ ಇವತ್ತು ತೋರಿಸಿಕೊಡುತ್ತೇನೆ. ಮುಂಚಿತವಾಗಿ ಈ ವಿಡಿಯೋ ಒಂದ್ಸಲ ನೋಡಿ. ಸಂಬಂಧಿಸಿದ್ದಲ್ಲ. ಆದ್ದರಿಂದ ಬ್ರಹ್ಮದೇವರು ಮಾಡಿದ ಸ್ತುತಿಗಳಲ್ಲಿರುವ ದೋಷಗಳು ಅವರಿಗೆ ಸಂಬಂಧಿಸಿದ್ದಲ್ಲ. ಬ್ರಹ್ಮದೇವರು ತಮ್ಮನ್ನ ತಾವು ನಿಂದೆ ಮಾಡಿಕೊಂಡ್ರು ಅಂತ ಬಳಸಲಿಲ್ಲ. ಇವರು ರಾಜರ ಬಗ್ಗೆ ಬಂದಾಗ ನೋಡಿ, ಆ ಗೂಢ ದ್ವೇಷ ಹೇಗಿದೆ. ರಾಜರ ಬಗೆಗಿನ ದ್ವೇಷ ಉತ್ತರಾದಿಯರಲ್ಲಿ ಎಷ್ಟು ಜ್ವಲಂತವಾಗಿದೆ ಅವರು ಬಳಸುವ ಶಬ್ದಗಳಲ್ಲಿ ನೋಡಿ. ನೋಡಿದ್ರಲ್ಲ, ಇದರಲ್ಲಿ ನಾಗೇಂದ್ರ ಅವರು ಏನು ಹೇಳ್ತಾ ಇದ್ದಾರೆ, ಉತ್ತರಾದಿಯರಿಗೆ ಗೂಢವಾದ ದ್ವೇಷ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರನ್ನು ಗೂಢವಾದ ದ್ವೇಷ ಅಂತ ಕರೆಯೋದಾದರೆ ನಾನಿವ ಪ್ಲೇ ಮಾಡುವ ಆಡಿಯೋನ ಕೇಳಿ ಒಂದು ಸಲ ಏನಂತಾರೋ ನೀವೇ ತಿಳಿಸಿ. ನಿರಾಶೆಗೊಳಿಸಬಾರದು. ಪ್ರತಿಯೊಂದು ಹೆಣ್ಣನ್ನು ತೃಪ್ತಿಪಡಿಸಬೇಕು ಅನ್ನೋದೇ ಉಪನಿಷತ್ತಿನ ವಾಕ್ಯದ ಅರ್ಥವಾದರೆ ಶ್ರೀಮದಾಚಾರ್ಯರ ಉಪನಿಷತ್ ಭಾಷ್ಯವನ್ನ ಸುಟ್ಟು ಹಾಕ್ರಿ. ಶ್ರೀಮದಾಚಾರ್ಯರ ಸಿದ್ಧಾಂತ ಸರಿ ಅಂತನ್ನೋದಾಗಿದ್ದರೆ ಶಂಕರಾಚಾರ್ಯರ ಮಾತನ್ನ ಖಂಡನೆ ಮಾಡ್ರಿ. ಶ್ರೀಮದಾಚಾರ್ಯರ ಉಪನಿಷತ್ ಭಾಷ್ಯವನ್ನ ಸುಟ್ಟು ಹಾಕ್ರಿ. ಶ್ರೀಮದಾಚಾರ್ಯರ ಸಿದ್ಧಾಂತ ಸರಿ ಅಂತನ್ನೋದಾಗಿದ್ದರೆ ಶಂಕರಾಚಾರ್ಯರ ಮಾತನ್ನ ಖಂಡನೆ ಮಾಡ್ರಿ. ಕೇಳಿದರಲ್ಲ, ಅವರು ಶ್ರೀಮದಾಚಾರ್ಯರ ಭಾಷ್ಯ ಬಗ್ಗೆ ಎಂಥ ಮಾತನ್ನು ಮಾತಾಡ್ತಾ ಇದ್ದಾರೆ, ಶಂಕರಾಚಾರ್ಯರ ವಾಕ್ಯಗಳ ಬಗ್ಗೆ ಯಾವ ಥರ ಪದಗಳನ್ನು ಬಳಸ್ತಾ ಇದ್ದಾರೆ. ಇದನ್ನು ಏನನ್ನಬೇಕು, ಅವರದೇ ಲಾಜಿಕ್ ಫಾಲೋ ಆದರೆ ಶ್ರೀಮದಾಚಾರ್ಯರ ಬಗ್ಗೆ ಇವರಿಗೆ ಗೂಢವಾದ ದ್ವೇಷ ಇದೆ ಅಂತ ಒಪ್ಪಲೇಬೇಕಾಗುತ್ತದೆ. ಇನ್ನು ಅವರು ಮಾಡಿದ ಈ ತಪ್ಪುಗಳನ್ನು ಅಂದರೆ ಶ್ರೀಮದಾಚಾರ್ಯರ ಭಾಷ್ಯದ ಬಗ್ಗೆ ಮಾತಾಡಿದ ಈ ಮಾತುಗಳನ್ನು ಅವರು ಉತ್ತರಾದಿ ಮಠಕ್ಕೆ ಸೇರಿಸ್ತಾ ಇದ್ದಾರೆ. ಉತ್ತರಾದಿ ಮಠದ ಸಂಪರ್ಕ ಇರುವ ಕಾರಣಕ್ಕೆ ಈ ಥರ ಪಾಪಗಳು ನನ್ನಿಂದ ಘಟಿಸಿವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಎಲ್ಲ ವೀಕ್ಷಕರ ಗಮನಕ್ಕೆ ಒಂದು ವಿಷಯ ತರ್ತಾ ಇದ್ದೀನಿ. ಅವರು ಈ ಆಡಿಯೋ ಭಾಗ ಏನಿದೆಯೋ, ಈ ತಪ್ಪು ಮಾತು ಮಾತಾಡಿದ ಭಾಗ ಏನಿದೆಯೋ ಅದು ಪೂರ್ಣವಾಗಿ ಕೇಳಿದರೆ ಪರಿಸ್ಪಷ್ಟವಾಗಿ ನಮಗೆ ಗೊತ್ತಾಗೋದು ಏನು ಅಂದರೆ, ಅವರು ದೃಷ್ಟಾಂತಗಳ ಮೂಲಕ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರು ಶ್ರೀಮದಾಚಾರ್ಯರ ಮೇಲೆ ದ್ವೇಷ ಮಾಡ್ತಾರೆ, ಶಂಕರಾಚಾರ್ಯರ ಮೇಲೆ ನಿಷ್ಠೆಯನ್ನು ಹೊಂದಿದ್ದಾರೆ ಅಂತ ನಿರೂಪಣೆ ಮಾಡೋದಕ್ಕೆ ಮಾಡಿದ ವಿಭಾಗ ಅದು. ಅಂದರೆ ಉದಾಹರಣೆಗೆ ಹೇಳುವುದಾದರೆ, ಪದ್ಮತೀರ್ಥ ಅನ್ನುವ ವ್ಯಕ್ತಿ ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಕಳ್ಳತನ ಮಾಡಿದ್ರೂ ಆತನಿಗೆ ಬಹುವಚನದಲ್ಲಿ ಪ್ರಯೋಗ ಮಾಡ್ತಾರೆ. ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರನ್ನು ಏಕವಚನದಲ್ಲಿ ಮಾತಾಡುತ್ತಾರೆ. ವೇದ ಪಾಠದ ಚಿಂತನೆ ಕೂಡ ಗುರುಗಳೀಗ ಪ್ರವಚನಕ್ಕೆ ತೊಡಗುತ್ತಿದ್ದಾರೆ. ಎಲ್ಲ ಬಿಟ್ಟು ಬೇಗ ಬನ್ನಿ ಎಂದು ಎಚ್ಚರಿಸಿದನೊಬ್ಬ ಹಿರಿ ಶಿಷ್ಯ ಹಿಂದಿನ ಪಾಠವನ್ನೇ ಗಟ್ಟಿ ಮಾಡುತ್ತಾ ಕುಳಿತಿದ್ದ ಶಿಷ್ಯರನ್ನು ಅಂತ. ನನ್ನ ಸಮಸ್ಯೆ ಇಲ್ಲಿ, ಯಾರನ್ನ ನಾರಾಯಣ ಪಂಡಿತಾಚಾರ್ಯರೇ ಗೌರವದಿಂದ ಉಲ್ಲೇಖ ಮಾಡ್ತಾರೆ, ಶ್ರಾವಕಾಗ್ರ್ಯ ಶ್ರೇಷ್ಠ ಶಿಷ್ಯ ಅಂತಾರೆ, ಅಂಥ ಮಧ್ವ ಶಿಷ್ಯರ ಬಗ್ಗೆ ಮಾತನಾಡಬೇಕಾದ್ರೆ ಬನ್ನಂಜೆ ಗೋವಿಂದಾಚಾರ್ಯರ ಬಾಯಲ್ಲಿ ಬಹುವಚನ ಬರೋದಿಲ್ಲ. ಅಂಥ ಮಧ್ವ ಶಿಷ್ಯರ ಬಗ್ಗೆ ಮಾತನಾಡಬೇಕಾದ್ರೆ ಬನ್ನಂಜೆ ಗೋವಿಂದಾಚಾರ್ಯರ ಬಾಯಲ್ಲಿ ಬಹುವಚನ ಬರೋದಿಲ್ಲ. ಎಚ್ಚರಿಸಿದನೊಬ್ಬ ಹಿರಿ ಶಿಷ್ಯ. ಯಾವನನ್ನ ಏಕವಚನದಲ್ಲಿ ಕರೆದರೆ ಇವತ್ತಿನ ಅದ್ವೈತಿಗಳೂ ಸಹಿತ ವಿರೋಧ ಮಾಡೋದಿಲ್ಲ. ನಿಜ, ಆ ಪದ್ಮತೀರ್ಥ ಮಾಡಿದ್ದು ತಪ್ಪು. ಗ್ರಂಥಾಪಹಾರವನ್ನ ಮಾಡತಕ್ಕಂತಹ ಹೀನ ಕೆಲಸಕ್ಕೆ ಯಾರೂ ಕೈ ಹಾಕಬಾರದು, ಯಾರೂ ಮತ್ತೊಬ್ಬರಿಗೆ ತೊಂದರೆಯನ್ನ ಮಾಡಬಾರದು ಅಂತ ಇವತ್ತಿನ ವಿದ್ವಾಂಸರಾದ ಅದ್ವೈತಿಗಳೇ ಒಪ್ತಾರೆಯೋ
ಅವನನ್ನು ನೀವು ಪದ್ಮತೀರ್ಥ ಅಂತ ಕರೆದರೂ ಸಹಿತ ಚಿಂತೆ ಇಲ್ಲ, ನಾವು ಅವನನ್ನು ನಮ್ಮ ಗುಂಪಿಗೆ ಸೇರಿಸಿಕೊಳ್ಳೋದಿಲ್ಲ ಅಂತಾರೆಯೋ ಅಂಥ ಪದ್ಮತೀರ್ಥನ ಬಗ್ಗೆ ಮಾತನಾಡಬೇಕಾದ್ರೆ ಪದ್ಮತೀರ್ಥರಲ್ಲಿ ಅಂತ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಬಹುವಚನ ಬರ್ತದೆ. ಶ್ರಾವಕಾಗ್ರಿಹ ಅನ್ನುವ ಮಾತನ್ನ ಬರೀಬೇಕಾದರೆ ಎಚ್ಚರಿಸಿದರೊಬ್ಬ ಹಿರಿಶಿಷ್ಯರು ಅಂತ ಬರೀಲಿಕ್ಕಾಗೋದಿಲ್ವ ಅವರಿಗೆ. ಈ ಥರ ಶ್ರೀಮದಾಚಾರ್ಯರಂದರೆ ದ್ವೇಷ ಇದೆ, ಶಂಕರಾಚಾರ್ಯರಂದರೆ ನಿಷ್ಠ ಇದೆ ಅಂತ ನಿರೂಪಣ ಮಾಡೋ ವಿಭಾಗದಲ್ಲೇ ಭಗವಂತ ಇವರಿಂದ ಈ ಮಾತುಗಳನ್ನು, ಅಂದರೆ ಶ್ರೀಮದಾಚಾರ್ಯರ ಭಾಷ್ಯದ ಬಗ್ಗೆ ಆಡಿದ ಮಾತುಗಳನ್ನು ಅವರಿಂದ ನುಡಿಸಿದ್ದಾನೆ. ಚರ್ಚೆಯ ಸಂದರ್ಭದಲ್ಲಿಯೇ ಸರಸ್ವತೀ ದೇವಿಯರು ಈ ಸ್ಖಾಲಿತ್ಯವನ್ನ ಸೆಗೆ ನೀಡಿದ್ದಾರೆ. ನಾನು ಹೇಳಿದ್ದಕ್ಕೆ ಮಾಡಿದ್ದಾರೋ ಇಲ್ಲ, ನಾನು ಹೋಗಿ ಹೇಳಿದ್ನ ಅವರಿಗೆ. ಇದು ಉತ್ತರಾದಿ ಮಠಕ್ಕೆ ಯಾವ ಸಂಬಂಧವೂ ಇಲ್ಲ. ಅವರ ಸಂಪರ್ಕದಲ್ಲಿ ಇರುವ ಕಾರಣ ಅಂತ ಹೇಳುವುದು ಪರಮಾಬದ್ಧಾನೇ ಅಂತ ಹೇಳಬೇಕು. ಯಾಕಂದರೆ ಅವರಿಗೆ ಪರಿಸ್ಪಷ್ಟವಾಗಿ ಅವರು ಯಾವ ವಿಷಯವನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಎಲ್ಲ ಮಧ್ವ ಶಿಷ್ಯರಿಗೆ ಅವಮಾನ ಮಾಡ್ತಾರೆ ಗೋವಿಂದಾಚಾರ್ಯರು. ಯಾಕೆ ಹೀಗೆ ಮಾಡ್ತಾರೆ? ಅವರ ಅಂತರ್ಯಾಮಿಯ ಉತ್ತರ ಕೊಡಬೇಕು. ಇನ್ನ ಇದು ಮಧ್ವ ಶಿಷ್ಯರ ಬಗ್ಗೆ ಅವಹೇಳನ ಮಾಡಿದ್ದಕ್ಕೆ ಹೇಳಿದೆ. ಶ್ರೀಮದಾಚಾರ್ಯರ ವಾಕ್ಯದ ಬಗೆಗೇನೆ ಅವರಿಗೆ ಎಷ್ಟು ತಿರಸ್ಕಾರ ಇದೆ ಅನ್ನೋದನ್ನು ತೋರಿಸಿಕೊಡ್ತೇನೆ. ಅವರೊಂದು ಪುಸ್ತಕ ಬರೆದಿದ್ದಾರೆ, ಪ್ರಾಚೀನ ಭಾರತದಲ್ಲಿ ಕಾಮಶಾಸ್ತ್ರ ಅಂತ. ಆ ಪುಸ್ತಕವನ್ನ ತೆಗೀರಿ. ಪುಸ್ತಕ ಇಲ್ಲ ಅಂದ್ರೆ ಪುಸ್ತಕ ಕೊಂಡುಕೊಂಡು ಬಂದು ತೆಗೀರಿ. ಆ ಕೃತಿಯಲ್ಲಿ 8ನೇ ಪುಟ. ಆ 8ನೇ ಪುಟದೊಳಗಡೆಗೆ ಬನ್ನಂಜೆ ಗೋವಿಂದಾಚಾರ್ಯರು ಶಂಕರರ ಮತ್ತು ಶ್ರೀಮದಾಚಾರ್ಯರ ಇಬ್ಬರ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಆ ಇಬ್ಬರ ಮಾತನ್ನು ಹೇಗೆ ಉಲ್ಲೇಖ ಮಾಡ್ತಾರೆ? ಅವರೇನು ಆ ಪುಸ್ತಕದಲ್ಲಿ ಒಟ್ಟಾರೆ ಅಕ್ಷರ ಇದೆ, ಆ ಅಕ್ಷರದ 2.5 ಪಟ್ಟು ದೊಡ್ಡದಾಗಿ ಶಂಕರರ ವಾಕ್ಯವನ್ನು ಮುದ್ರಣ ಮಾಡ್ತಾರೆ. ಮಾಡಿ ಅದರ ಕೆಳಗೆ ಅದರ ಅರ್ಥವನ್ನು ಬರೆದು, ಆ ಅರ್ಥದಲ್ಲಿಯೂ ಸಮಸ್ಯೆ ಇದೆ ಹೇಳ್ತೀನಿ, ಅದರ ಮುಂದಿನ ಪ್ಯಾರಾಗ್ರಾಫಿನೊಳಗೆ ಶ್ರೀಮದಾಚಾರ್ಯರ ವಚನವನ್ನು ಉಲ್ಲೇಖ ಮಾಡ್ತಾರೆ. ಸುಮ್ಮನೆ ತಮ್ಮದೇನು ರೆಗ್ಯುಲರ್ ಫಾಂಟ್ ಇದೆಯೋ ಆ ರೆಗ್ಯುಲರ್ ಫಾಂಟ್ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಯಾವ ಥರ ಭೇದ ಭಾವ ಮಾಡ್ತಾ ಇದ್ದಾರೆ ಬನ್ನಂಜೆ ಆಚಾರ್ಯರು ಅಂತ ಹೇಳ್ತಾ ಇದ್ದಾರೋ ಅಷ್ಟಕ್ಕಂತ 1000 ಪಟ್ಟು ಹೆಚ್ಚು ತಪ್ಪು ಮಾತನ್ನು ಇವರು ಮಾತಾಡಿದ್ದಾರೆ. ಸಮಾಜವನ್ನ ದಾರಿ ತಪ್ಪಿಸ್ತಾ ಇರುವುದು ಯಾರು? ದಾರಿ ತಪ್ಪಿಸಿರುವುದು ಯಾರು? ಆದರೂ ಆ ತಪ್ಪನ್ನು ಉತ್ತರಾದಿ ಮಠದ ಮೇಲೆ ಹಾಕಲಿಕ್ಕೆ, ಸಮಾಜವನ್ನು ಹಾದಿ ತಪ್ಪಿಸಲಿಕ್ಕೆ ವಿಶ್ವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಮಾಡಿದ ತಪ್ಪನ್ನು ಅದು ಅವರದೇ ಅಂತ ನಾನು ನಿರೂಪಣೆ ಮಾಡಿ ಕೊಡ್ತಾ ಇದ್ದೇನೆ. ಈ ಥರ ಹಿಪೋಕ್ರಸಿಗಳು, ಜೊತೆಗೆ ತಾವು ಮಾಡಿದ ತಪ್ಪುಗಳನ್ನು ಬೇರೊಬ್ಬರ ಮೇಲೆ ಹಾಕುವ ಮನಸ್ಥಿತಿ ಇರುವ ಇವರು ಒಂದು ತತ್ವ ನಿರ್ಣಯ ಮಾಡ್ತಾರೆ ಅಂದರೆ ಅದರಿಂದ ತತ್ವ ನಿರ್ಣಯ ಆಗೋದಿಲ್ಲ ಅಂತ ಹೇಳೋದಲ್ಲಿ ಯಾವ ಥರ ಸಂಶಯವೂ ಇಲ್ಲ. ಉಳಿದದ್ದು ನೀವೇ ನಿರ್ಣಯ ಮಾಡಿಕೊಳ್ಳಿ. ಮುಂದಿನ ಭಾಗದಲ್ಲಿ ಮತ್ತೊಮ್ಮೆ ಸಿಗೋಣ. ಮಧ್ವೇಶಾರ್ಪಣಮಸ್ತು.